ಕೂತ್ಕೊಳ್ಳಿ. ಅತ್ತೆ ಅತ್ತೆ, ಗೋಕರ್ಣದಿಂದ ನನಗೇನು ತಂದಿದ್ದೀರಿ? ನಿನಗ ಒಂದು ಬಾಟ್ಲು ಉಪ್ಪು ತಂದಿದ್ದೀನಿ, ಕುಡಿತೀಯಾ? ಗೋಕರ್ಣದಲ್ಲಿ ಸಮುದ್ರ ಇದೆಯಲ್ಲೇ, ಅಲ್ಲಿ ಕಪ್ಪೆ ಚಿಪ್ಪಿನ ಸರ ಸಿಗುತ್ತೆ. ಹೌದಾ? ನೀವು ಅದನ್ನೇ ನಂಗೆ ತರಬೇಕಾಗಿತ್ತು. ಓಹೋ, ನಿನಗೆ ಕಪ್ಪೆ ಚಿಪ್ಪಿನ ಸರ ಬೇಕಾಗಿತ್ತ? ಅದು ಈ ವಯಸ್ಸಿನಲ್ಲಿ ಅಮ್ಮಮ್ಮಮ್ಮ, ಆ ಸರ ನೀನ್ ಹಾಕೊಂಡು ಅದ್ಯಾವ ರಾಜಕುಮಾರ ನಿನ್ನ ಒರೆಸ್ಬೇಕಾಗಿತ್ತು? ಅತ್ತೆ, ವಯಸ್ಸಾಗೋದು ದೇಹಕ್ಕೆ ನಿಜ, ಆದ್ರೆ ಮನಸ್ಸಿಗಲ್ಲ. ಅದೇನ್ ವಯಸ್ಸು, ಅದೇನ್ ಮನಸ್ಸು? ನೋಡು, ದೇವ್ರ ಪ್ರಸಾದ ತಂದಿದ್ದೀನಿ, ಅದನ್ನಾದ್ರೂ ನೀನ್ ತಿನ್ನು. ಆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡು. ನನ್ನ ಬುದ್ಧಿ ಸರಿ ಹೋಗೋದಾಗಿರ್ಲಿ, ಈ ಮನೇಲಿ ಏನೇನ್ ನಡೀತಾ ಇದೆಯಲ್ಲ ಅದನ್ನ ಆ ದೇವ್ರು ಸರಿ ಮಾಡಿದ್ರೆ ಸಾಕು. ಅಂದ್ರೆ ನೀವಿಲ್ಲಿ ಊರಲ್ಲಿ ಇಲ್ಲೇ ಇದ್ದಾಗ ಇಲ್ಲಿ ಏನೇನ್ ನಡೀತು ಗೊತ್ತಾತ್ತೆ? ನಮ್ ರಾಜಶೇಖರ ಹುಷಾರ್ ತಪ್ಪಿಟ್ಟಿದ್ದ. ಅವಾಗ ಅವ್ನ್ ನೋಡ್ಕೊಳ್ಳೋಕೆ ಅಂತ ಕಾವೇರಿ ಒಬ್ಬ ನರ್ಸನ್ನ ಗೊತ್ತು ಮಾಡಿದ್ಲು. ಅದೇ ಈಗ ನೀವು ಬಾಗ್ಲಲ್ಲಿ ನೋಡಿದ್ರಲ್ಲ ಅವಳನ್ನ. ಅವಳು ಒಳಗ್ ಬಂದ್ಮೇಲೆ ಇಲ್ಲಿ ಕಥೆನೆ ಉಲ್ಟಾ ಹೊಡೆದ್ಬಿಡ್ತು. ಬೀದರ್ನಲ್ಲಿ ನಮ್ ಬರ್ತಾ ಇದ್ದಾಗ ಅವಳನ್ನ ಮದ್ವೆ ಆಗ್ಬಿಟ್ಟಿದಾನಂತೆ. ಅವಳಿಗೊಂದ್ ಮಗುನು ಇದೆ ನೋಡಿ. ಇಷ್ಟು ದಿನ ಆದ್ರೂ ಇಲ್ಲಿ ಯಾರಿಗೂ ಹೇಳ್ದಂಗೆ ಬಚ್ಚಿಟ್ಕೊಂಡಿದ್ದಾನೆ. ಅಯ್ಯೋ ಮಂಕೆ, ಕತೆ ಹೇಳೋದು ಒಂದು ಕಲೆ ಕಣೆ, ಅದು ನಿನಗ್ ಗೊತ್ತಾಗ್ತಾ ಇಲ್ವಲ್ಲ. ಅಯ್ಯೋ ಮಂಕೆ, ಭಾರತೀನ ಮದ್ವೆ ಆಗಿದ್ದು ನಮ್ಮ ಕಣ್ಣೆದುರುಗ್ ತಾನೆ. ನೀನೇನು ಇಲ್ದೇ ಇರೋ ಕತೆಗಳೆಲ್ಲ ಹೇಳ್ತಾ ಇದ್ದೆ ಅಪ್ಪ. ನಾ ಹೇಳೋ ಸುಳ್ಳಲ್ಲ ಅತ್ತೆ, ನಿಮ್ಮ ಆಣೆಗೂ. ಅಯ್ಯೋ, ನನ್ನ ಮೇಲೆ ನೀನ್ ಆಣೆ ಇಡ್ಬೇಡ ಕಣೆ. ಏನೇ ಆದಷ್ಟು ಬೇಗ ನನ್ನ ಶಿವನ ಪಾದ ಸೇರಿಸ್ಬೇಕು ಅಂತಿದ್ದೀಯಾ? ಈ ಅತ್ತೆ ಬುದ್ಧಿಗತಿ ಏನ್ ಬಂದಿದೆಯೋ, ಹೇಳಿದ್ರೆ ಕೇಳೋದೇ ಇಲ್ಲ. ತಾವ್ ಹೇಳಿದ್ದೆ ಸರಿ ಅಂತಾರೆ. ಹೇಳೋದಂತೂ ಹೇಳಿದ್ದೀನಿ, ನಂಬಿದ್ರೆ ನಂಬ್ಲಿ, ಇಲ್ಲಿದ್ರೆ ಬಿಟ್ಕೊಳ್ಳಿ. ಏನು ಅಲ್ಲಿ ಬಿಡ್ತಾ ಇದೀಯ? ಪ್ರಸಾದ ಕೊಡ್ತೀನಿ, ತಿನ್ನು. ಏನ್ರಿ, ಎಲ್ಲರೂ ನನ್ನನ್ನ ಈ ಮನೇಲಿ ಗೆಸ್ಟ್ ತರ ನೋಡ್ತಾ ಇದ್ದಾರೆ. ನಾನು ಈ ಮನೆ ಸೊಸೆ, ನನ್ನಿಂದ ಈ ಗುಟ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನನ್ ಹೊರಗಣ ತರ ನೋಡ್ತಾ ಇದ್ದಾರ್ರಿ. ನಾನೆಲ್ರಿಗೂ ಇವತ್ತೇ ಸತ್ಯ ಹೇಳ್ಬಿಡ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ದೊಡ್ಡ ರಾದ್ದಂತ ಆಗುತ್ತೆ. ನೋಡು, ಸಮಯ ಬರ್ಲಿ, ನಾನೇ. ಪ್ಲೀಸ್ ಅವಸರ ಮಾಡ್ಬೇಡ ನೀನು. ಎಷ್ಟು ದಿನ ಅಂತ ಅದನ್ನೇ ಹೇಳ್ತೀರ ರೀ. ನಾನು ಈ ಮನೆಗೆ ಬರಕ್ ಸಾಧ್ಯ ಆಗಿದ್ದು ಬೇರೆ ಕಾರಣದಿಂದ. ನೀವಿಲ್ಲಿ ಕರ್ಕೊಂಡು ಬರೋ ಮನಸ್ಸು ಮಾಡದೇ ಇದ್ರು ದೇವರ ಕೃಪೆಯಿಂದ ನಾನಿಲ್ಲಿ ಬರೋ ಹಾಗಾಯ್ತು. ನೋಡು ರೇಣುಕಾ, ಇನ್ನೊಂದು ಸ್ವಲ್ಪ ದಿನ ತಡ್ಕೊ, ಎಲ್ಲ ಸರಿ ಹೋಗುತ್ತೆ. ಸತ್ಯ ಹೇಳಕ್ಕೆ ಆ ದೇವ್ರು ಏನಾದ್ರೂ ದಾರಿ ತೋರಿಸ್ತಾನೆ. ಭಾರತಿ ಮನ್ಸು ತುಂಬಾ ಸೂಕ್ಷ್ಮ. ಇದಕ್ ಮುಂಚೆ ಅವಳು ಆತ್ಮಹತ್ಯೆ ಟ್ರೈ ಮಾಡಿದ್ಲು. ಅದೇ ಕಾರಣಕ್ಕೆ ನಾವು ಮನೆಯವರೆಲ್ಲ ಅವಳ ಹತ್ರ ತುಂಬಾ ಕೇರ್ಫುಲ್ ಆಗಿ ಮಾತಾಡ್ತೀವಿ. ನೋಡ್ರಿ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಆದ್ರೆ ಬೇಗ ಮಾಡಿ ಅಷ್ಟೇ. ನೋಡು ರೇಣುಕಾ, ಪರಿಸ್ಥಿತಿ ನಿಭಾಯಿಸೋ ಶಕ್ತಿ ಪ್ರೀತಿಗಿರುತ್ತೆ. ಹಾಗಾದಾಗ ಮಾತ್ರ ಪ್ರೀತಿ ಗೆಲ್ಲದು, ಯಾವಾಗ್ಲೂ ಉಸಿರಾಡ್ತಾ ಇರೋದು.
ಏನ್ ಎಮ್ಮೆ ತರ ಒಳಗ್ ನುಕ್ಕೊಂಡ್ ಬರ್ತಿದ್ಯಲ್ಲ, ಹಾಗೆ ಬರಕ್ ನಿಮ್ಮಪ್ಪನ್ ತಾಲೂಕ್ ಆಫೀಸ್ ಇದು? ಒಳಗ್ ಬರುವಾಗ ಬರ್ಲಾ ಅಂತ ಬಾಗ್ಲು ತಡ್ಕೊಂಡ್ ಬರಕ್ ಗೊತ್ತಾಗಲ್ವಾ? ತಲೆ ಸಗಣಿ ತುಂಬಿದ್ಯಾ ನಿನ್ಗೆ? ನಾವಿಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀವಿ, ಅವ್ರ ಫ್ಯಾಮಿಲಿ ಸಮಸ್ಯೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇದೇ ಕೊನೆ. ಇನ್ನೊಂದ್ಸಲಿ ಇದು ರಿಪೀಟ್ ಆದ್ರೆ ಸರಿ ಇರಲ್ಲ. ಹೋಗಿಲ್ಲಿಂದ. ಮುಖ ಏನ್ ನೋಡ್ತಿದ್ಯಾ? ಹೋಗ. ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದೀಯಾ? ನೀನ್ ಕಣ್ಣೀರಿಗೆ ಕಾರಣ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು. ಏನಾಯ್ತು ಹೇಳು. ಗೊತ್ತಿಲ್ಲದೆ ಬೈದ್ರೆ ಹೇಗೋ ಸಮಾಧಾನ ಮಾಡ್ಕೋಬಹುದು ಅತ್ತೆ, ಆದ್ರೆ ಬೈಲೇಬೇಕು, ಗೋಳ್ ಹೀಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಆಗುತ್ತೆ ಅತ್ತೆ. ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ? ನೀನ್ ಹೀಗೆ ಒಗ್ಟಾಗಿ ಮಾತಾಡಿದ್ರೆ ನನ್ಗೇನಮ್ಮ ಅರ್ಥ ಆಗುತ್ತೆ? ಯಾರು ಏನಂದ್ರು ಹೇಳಮ್ಮ. ನಾನು ರೂಮ್ ಹೋದ್ರೆ ಸಾಕು, ನನ್ನ ಸಿಕ್ಕಾಪಟ್ಟೆ ರೇಗಾಡ್ತಾರೆ ಅತ್ತೆ. ಆದ್ರೆ ನರ್ಸರಿ ಬಂದಿರೋ ಆ ಸುಕನ್ಯಾ ಎಷ್ಟು ಸಲೀಸಾಗ ಅವ್ರ ರೂಮ್ಗೆ ಹೋಗ್ತಾಳೆ, ಎಷ್ಟು ಫ್ರೀಯಾಗಿ ಮಾತಾಡ್ತಾಳೆ. ಅವಳಿಗಿರೋ ಸಲಿಗೆ ನನಗಿಲ್ವಾ ಅತ್ತೆ? ಯಾಕತ್ತೆ ಹೀಗೆ? ಅವತ್ತು ಸುಕನ್ಯಾ ಅವಮಾನ ಆಗೋ ತರ ಮಾತಾಡಿದ್ಲು, ಇವತ್ತು ಇವರು ಬೇಕು ಅಂತಾನೆ ಬೈದ್ರು ಅಂತ ಅನಿಸ್ತಿದೆ. ಅಲ್ಲ ಅತ್ತೆ, ಅವ್ರಿಗೆ ನಾನು ಇಲ್ಲಿರೋ ಸಮಾಧಾನ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡ್ಲಿ, ನಾನು ಈ ಮನೆಯಿಂದ ಹೊರಟೋಗ್ತೀನಿ. ನಾನೇನಾದ್ರೂ ಒಂದು ನಿರ್ಧಾರ ತಗೋತೀನಿ, ತಗೊಳ್ಳೇಬೇಕು. ಭಾರತಿ, ಏನೋ ಕೆಟ್ಟ ಯೋಚನೆಗಳನ್ನೆಲ್ಲ ಮಾಡ್ಬೇಡಮ್ಮ. ನೀನು ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ನಾನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಭರತನ್ ಕರೆದು ಮಾತಾಡ್ತೀನಿ. ಸುಕನ್ಯಂಗೂ ಹೇಳ್ತೀನಮ್ಮ. ಇದು ಹೀಗೆ ಮುಂದುವರೆದ್ರೆ ಖಂಡಿತ ನಾನು ಈ ಮನೇಲಿ ಇರೋದಿಲ್ಲ ಅತ್ತೆ. ನನ್ಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಯಾವುದಕ್ಕೂ ಒಂದ್ ಮಿತಿ ಇರುತ್ತೆ, ಸಹನಿಗೂ ಒಂದ್ ಗಡಿ ಇರುತ್ತೆ ಅಲ್ವಾ ಅತ್ತೆ? ಸಮಾಧಾನ ಮಾಡ್ಕೊ, ಹಾಗೆಲ್ಲ ಮಾತಾಡ್ಬೇಡ. ಏನೇ ಆದ್ರೂ ನಾನು ನೋಡ್ಕೋತೀನಮ್ಮ.
ನನ್ನ ಮೇಲೆ ನಂಬಿಕೆ ಇರಲಿ. ನಿಂಗೇನಾದ್ರೂ ತೊಂದರೆ ಆದ್ರೆ ನನ್ನ ಹತ್ರ ಬಂದು ಹೇಳ್ಕೊ, ಸಮಾಧಾನ ಮಾಡು. ಬಂದ್ಯಾ ಭವಾನಿ? ನಿನ್ ಕೆಲ್ಸಕ್ಕೆ ಸೇರಿದಾಗ್ಲಿಂದ ನೀನ್ ಆಫೀಸ್ ಹೇಗಿದೆ, ಕೆಲ್ಸ ಹೇಗಿದೆ ಅಂತ ನೀನು ವಿಚಾರಿಸಕ್ಕೆ ಆಗ್ಲಿಲ್ಲ. ಏನು ಕಷ್ಟ ಆಗ್ತಿಲ್ಲ ತಾನೆ? ಅಷ್ಟಾದ್ರೆ ಸಾಕಮ್ಮ. ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕಳ್ಸೋರ್ ಮನೇಲಿ ಏನ್ ಟೆನ್ಷನ್ ಇರುತ್ತೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಕಾಲ ಬದಲಾಗಿದೆ, ಹೆದರ್ಬೇಕಾಗಿಲ್ಲ. ಆದ್ರೂ ನಮ್ ಟೈಮ್ ಚೆನ್ನಾಗಿಲ್ದೇ ಇರುವಾಗ ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಬರುತ್ತೆ. ಅಮ್ಮ, ನನ್ನ ಆಫೀಸ್ ಟೈಮಿಂಗ್ಸು ಚೇಂಜ್ ಮಾಡ್ತಿದಾರಂತೆ. 3 ವಾರಕ್ಕೆ ಒಂದ್ಸತಿ ರಾತ್ರಿ ಬೆಳಗ್ಗೆ ಶಿಫ್ಟ್ ಇರುತ್ತಂತೆ. ನಿಮ್ ಆಫೀಸ್ ಬಾಸ್ಗೆ ತಲೆ ಕೆಟ್ಟಿದ್ಯಂತ? ರಾತ್ರಿ ಹೊತ್ತು ಗಂಡಸರು ಓಡಾಡೋದೇ ಕಷ್ಟ ಆಗಿದೆ ಈಗಿನ ಕಾಲದಲ್ಲಿ. ಹೆಣ್ಮಕ್ಳನ್ನೆಲ್ಲ ಮನೆಗೆ ಕಳ್ಸೋದ್ ಬಿಟ್ಬಿಟ್ಟು ಏನಿದು ಹೊಸ ರೂಲು? ಅಮ್ಮ, ಇದೆಲ್ಲ ಮಾಮೂಲಿ ಅಮ್ಮ. ಇಲ್ಲಿ ಹುಡ್ಗ ಹುಡ್ಗಿ ಅಂತ ಏನೂ ಇಲ್ಲ. ಕೆಲಸ ಅಂದ್ಮೇಲೆ ಎಲ್ಲರೂ ಈಕ್ವಲ್. ಸಂಬಳ ಬೇಕಾ, ಕೆಲಸ ಮಾಡಿ. ಮನೆಗೆ ಹೋಗ್ಬೇಕಾ ರಾತ್ರಿ ಹೊತ್ತು ಕ್ಯಾಬ್ ಕಳಿಸ್ಕೊಡ್ತಾರೆ, ಅದು ಮನೆವರೆಗೂ ಕಳಿಸ್ಕೊಡ್ತಾರೆ. ಒಟ್ನಲ್ಲಿ ಕಂಪ್ನಿ ಕೆಲಸ ಮಾತ್ರ ನಿಲ್ಬಾರ್ದಷ್ಟೇ. ಅವ್ರ ಟೈಮ್ಗೆ ನಾವು ಕೆಲಸ ಮಾಡಿದ್ರೆ ಅಲ್ವೇನಮ್ಮ ನಮಗೂ ಕೆಲಸ ಆಗೋದು. ಏನೋಪ್ಪ ಇದೆಲ್ಲ, ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ. ಹುಷಾರು ಕಣ್ರೆ, ನೀವಿಬ್ರು ಮನೆಗೆ ಬರೋ ತನಕ ನನಗ್ ಭಯ ಆಗ್ತಾನೆ ಇರುತ್ತೆ. ಭಯ, ಟ್ಯಾಕ್ಸಿ, ಕ್ಯಾಬು ಅಂತೆಲ್ಲ ಕೇಳಿಸ್ತು. ಏನ್ ಸಮಾಚಾರ? ಅಲ್ಲಮ್ಮ, ನಿಮ್ಗೆ ಯಾಕೆ ಕ್ಯಾಬ್ ಟ್ಯಾಕ್ಸಿ ಎಲ್ಲ? ಕ್ಯಾಬ್ ಹೊತ್ತಲ್ಲಿ ಕೆಲಸ ನಿಮ್ಗೇನ್ ಟೆನ್ಷನ್ ಇಲ್ವಲ್ಲ? ರಾಜ ಮರ್ಯಾದೆಯಿಂದ ಡ್ರಾಪ್ ಮಾಡೋರು ಇದಾರಲ್ವಾ? ಕಾರ್ ಇದೆ ಭೂ ಅಂತ, ಇವಳಿಗೆ ಬೈಕ್ ಇದೆ ಡ್ರ್ ಅಂತ, ನೀವು ಹೆಲಿಕಾಪ್ಟರ್ ಬೇಕಾ ಗುಯ್ ಅಂತ. ನಮ್ಮ ಮಕ್ಕಳು ದುಡಿತಾ ಇದ್ದಾರೆ. ನಮ್ಮನೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇರೋದು ಮರ್ಯಾದಸ್ತ್ರ ಮನೆ ಮಕ್ಕಳು. ಆಮೇಲೆ ಕಣ್ಣೋರ್ಗೆ ಕಾಣೋದೆಲ್ಲ ಹಳದಿನೇ. ಯೋಚನೆ ಮಾಡಕ್ ಬೇಕಾದಷ್ಟು ವಿಷಯ ಇರುವಾಗ ಇದೆಲ್ಲ ಹೇಗ್ರಿ ಬರತ್ ನಿಮ್ ತಲೆಗೆ? ಅಯ್ಯೋ ಜಯ, ನನಗೆ ಕೆಟ್ಟದನ್ನ ನೋಡಮ್ಮ. ಈಗಿನ ಕಾಲದಲ್ಲಿ ಹುಡುಗಿರಿಗಿಂತ ಬೆಲೆ ಹುಡುಗರಿಗಿಲ್ಲ. ಹುಡುಗರು ಅಪ್ಪಿತಪ್ಪಿ ಏನಾದ್ರು ಡ್ರಾಪ್ ಕೇಳ್ಬಿಟ್ರೆ ರಿಕ್ಷಾ ಬಸ್ಸು ಇದೆಲ್ಲ ಟೈಮ್ ಇಲ್ಲ ಸರ್ ಅಂತಾರೆ. ಹುಡುಗಿ ಸಣ್ಣ ಸ್ಮೈಲ್ ಈ ಕಡೆ ಬಿಸಾಕಿದ್ರೆ ಸಾಕು, ಬನ್ನಿ ಮೇಡಮ್ ಬನ್ನಿ, ಮನೆ ತನಕ ಡ್ರಾಪ್ ಮಾಡ್ತೀನಿ ಮೇಡಮ್, ನಾನು ಫ್ರೀ ಇದೀನಿ ಅಂತೆಲ್ಲ ಹೋಗಿರ್ತಾರಮ್ಮ. ಹುಡುಗಿರ್ನ ಬಿಡು, ಹುಡುಗರನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕಾಲ ಯಾಕುಟ್ಟೋಗ್ಬಿಡು. ವಯಸ್ಸಿನಲ್ಲಿ ನೀವು ಇದನ್ನೆಲ್ಲ ಮಾಡಿದ್ರೇನೋ ಅದನ್ನ ನೆನಪು ಮಾಡ್ಕೊಂಡು ಮಾತಾಡ್ತಿದ್ದೀರ. ನಮ್ಮನೆ ಹೆಣ್ಮಕ್ಳು ದುಡಿದು ಮನೆ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಬೇಡದೇ ಇರೋ ವಿಷಯನೇ ಮಾತಾಡ್ತಾ ಇರ್ತೀರಲ್ಲ ನೀವು. ಹೌದು,
ನೀವ್ ದುಡಿತಾ ಇದ್ರಲ್ಲ ದುಡ್ಡು ಎಲ್ಲಿ ಅದೆಲ್ಲ? ಅದು ನನ್ನ ಕೈಗಂತೂ 5 ರೂಪಾಯಿ ಕೊಡ್ಲಿಲ್ಲ ನೀವು. ಈ ಮನೆ ತಗೊಳ್ಬೇಕಾದ್ರೂ ಅವರು ಇವ್ರನ್ನ ಕಾಡಿ ಬೇಡಿ ಹಣ ಎಲ್ಲ ಒಟ್ಟಿಗೆ ಮಾಡ್ಬೇಕಾಯ್ತು. ಹೌದು, ಇಷ್ಟು ವರ್ಷ ದುಡಿದ್ರಲ್ಲ ದುಡ್ಡು, ಅದು ರಾಜೇಶನ್ ಹತ್ರ ವಧು ದಕ್ಷಿಣೆ ಅಂತ ತಗೊಂಡ್ರಲ್ಲ ಲಕ್ಷಾಂತರ ರೂಪಾಯಿ, ಅದು ಎಲ್ಲ ಹೋಯ್ತು? ಹೇಳಿ ನನಗಿವಾಗ್ಲೇ. ಇದು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಉತ್ತರನೇ ಕೊಡಲ್ಲ ಅಂತೀರಾ? ಈಗ ಮಕ್ಕಳು ಇದ್ದಾರೆ, ಅವ್ರೆದ್ರಿಗೆ ಹೇಳಿ, ಅವ್ರಿಗೂ ಗೊತ್ತಾಗ್ಲಿ. ಎಲ್ಲಿ ತಗೊಂಡು ಹೋಗಿ ಸುರಿದಿದ್ದೀರಾ? ಅಯ್ಯೋ, ಅದು ನನ್ನ ದುಡ್ಡು, ನಿನಗೆ ಉತ್ತರಿಸ್ಬೇಕು ನಾನು? ನನಗೆ ಉತ್ತರ ಬೇಕು. ನಾನು ನಿಮ್ ಹೆಂಡತಿ, ಕೇಳೋ ಅಧಿಕಾರ ನನಗಿದೆ. ನಾವಿದ್ದಿದ್ದ ಮನೆ, ನನ್ನ ಒಡವೆ, ನನ್ನ ಮಕ್ಕಳು ಒಡವೆ ಎಲ್ಲ ಕಳ್ಕೊಂಡಿದ್ದಾಯ್ತು. ಇನ್ನು ಹೀಗೆ ಬಿಟ್ರೆ ಗುಂಡಾಂತರ ಮಾಡ್ಬಿಡ್ತೀರಾ ಅಂತ ಗೊತ್ತು ನನಗೆ. ಹೇಳಿ, ಎಲ್ಲಿ ಹೋಯ್ತದೆಲ್ಲ? ನೀವು ಸರಿಯಾಗಿ ಉತ್ತರ ಹೇಳ್ದೇ ಇದ್ರೆ ಏನ್ ಮಾಡ್ಬೇಕು ಅಂತಾನೂ ನನಗೆ ಗೊತ್ತಿದೆ. ಯಾಕೆ ಈ ತರ ಬಾಯಿ ಮಾಡ್ತಿದ್ದಾಳೆ? ಹಳೆ ಮನೆಯಲ್ಲಿ ಬಾಯಿ ಮುಚ್ಬಿಟ್ಟು ಸುಮ್ಮನೆ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾಳೆ. ಈ ಮನೆ ವಾಸ್ತುನೇ ಸರಿ ಇಲ್ಲ ಅನ್ಸುತ್ತೆ. ಪಚಿತಿ ಹಾಕೋಬಿಡ್ತಲ್ಲ. ಮೇಡಮ್, ಹಲೋ, ನನ್ನಿಂದ ನಿಮ್ಗೆ ತೊಂದರೆ ಆಗಿಲ್ಲ, ಉಪಕಾರನೇ ಆಗಿದೆ. ಯೋಚನೆ ಮಾಡಿ. ಅದೇನ್ ಗೊತ್ತು? ಇದೇ ರೀತಿ ಮಾತಾಡಿ ಅವತ್ತು ನನ್ನ ಮಗುನ್ ಕಿಡ್ನಾಪ್ ಮಾಡಿದ್ದೀರಾ. ಇವಾಗ ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ? ಸುಮ್ನೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲಾಂದ್ರೆ ಕೂಗಾಡಿ ಜನ ಸೇರಿಸ್ಬಿಡ್ತೇನೆ. ಮೇಡಮ್, ಒಂದ್ ನಿಮಿಷ. ನಾನು ಅವತ್ತು ಆ ರೀತಿ ಮಾಡಿದಕ್ಕೆ ತಾನೆ ನೀವು ನಿಮ್ ಗಂಡನ ಮನೆ ಸೇರೋದು ಸಾಧ್ಯ ಆಗಿದೆ. ಪ್ಲೀಸ್ ಒಂದ್ ನಿಮಿಷ ಯೋಚನೆ ಮಾಡಿ. ನೋಡಿ ಮೇಡಮ್, ನಾನು ಯಾವುದೇ ಕೆಲಸ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ನಾ ಫಸ್ಟ್ ಹೆಲ್ಪ್ ಮಾಡಿದಾಗ ಕೆಟ್ಟದು ಅನ್ಸುತ್ತೆ, ಅದ್ರ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡಿದಾಗ್ಲೇ ಒಳ್ಳೇದಾಗೇ ಇರುತ್ತೆ. ಅಲ್ಲ ರೀ, ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬೇರೆ ದಾರಿನೇ ಇರ್ಲಿಲ್ವಾ? ನನ್ ಮಗುನೇ ಬೇಕಿತ್ತ? ಇಷ್ಟಕ್ಕೂ ನನಗೆ ಹೆಲ್ಪ್ ಮಾಡಿ ಅಂತ ನಾನೇ ನಿಮ್ಮ ಹತ್ರ ಕೇಳ್ಕೊಂಡು ಬರ್ಲಿಲ್ವಲ್ಲ? ಮೇಡಮ್, ಈ ರಾಜೇಶ್ ಹತ್ರ ಯಾರು ಹೆಲ್ಪ್ ಕೇಳ್ಕೊಂಡ್ ಬರಲ್ಲ ಮೇಡಮ್. ಈ ಜನರುಗಳ ಕಷ್ಟನ ಅರ್ಥ ಮಾಡ್ಕೊಳ್ತೀನಿ, ಒಂದಷ್ಟು ಗಮನಿಸ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ತೀನಿ ಮೇಡಮ್, ಅಷ್ಟೇ. ಮೇಡಮ್, ನಾನು ಮಗುನ ಕಿಡ್ನಾಪ್ ಮಾಡಿದಾಗ ನೀವು ಫುಲ್ ಟೆನ್ಷನ್ ಮಾಡ್ಕೊಂಡು ಆಸ್ಪತ್ರೆಗೆ ಸೇರಿದ್ರಿ. ಆಗ ಭರತನ ಮನೆಯವ್ರು ಅಲ್ಲಿಗೆ ಬಂದ್ರು. ಭರತ್ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ. ಆಗ್ತಾನೆ ನೀವು ಆ ಮನೆ ಹೊಸಲು ತುಣಿಯಕ್ಕೆ ಸಾಧ್ಯ ಆಗಿದ್ದು. ನನ್ ಗಂಡ ಮಾಡಕ್ಕಾಗದೆ ಇರೋ ಕೆಲಸನ ನೀವು ಮಾಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ರಾಜೇಶ್. ಇರ್ಲಿ ಬಿಡಿ ಮೇಡಮ್, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಿತ್ತು. ಏನಿಲ್ಲ ಮೇಡಮ್, ಆ ಭಾರತಿ ಮೇಲೆ ಕೋಪ ಇದೆ. ಅವಳು ನನಗೆ ಮೋಸ ಮಾಡಿದ್ದಾಳೆ.
ಮೊದಲು ನಾನು ರಾಜನ್ ತರ ಮೆರಿತಿದ್ದೆ. ಅವರಪ್ಪ ನನ್ನ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಬೀದಿಗೆ ಬರೋ ತರ ಮಾಡ್ದ. ಅದನ್ನ ಕೇಳಕ್ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕತ್ಕೂರ ತರ ಮಾಡಿದ್ದಾನೆ ಮೇಡಮ್. ನೀವೇ ಹೇಳಿ ಮೇಡಮ್, ನೀವೇ ಹೇಳಿ, ನಾ ಸುಮ್ನೆ ಬಿಡ್ಬೇಕು ಅವ್ರನ್ನ? ಹೇಳಿ ಮೇಡಮ್. ಮೇಡಮ್, ಆ ಭಾರತಿನ ಎಲ್ರು ತಲೆ ಮೇಲೆ ಎತ್ತಿ ತಿರುಗಾಡ್ತಾರೆ ಮೇಡಮ್. ಅದಕ್ಕೆ ಅವಳು ಕೊಬ್ಬು ಜಾಸ್ತಿ ಆಗಿರೋದು. ಹೀಗೆ ಬಿಟ್ರೆ ನೀವು ಆ ಮನೇಲಿ ಡಮ್ಮಿ ಪೀಸ್ ಆಗಿ ಹೋಗ್ತೀರಾ. ನೀವು ನಿಮ್ ಮಗನು ಯಾವ್ದೋ ಮೂಲೆಯಲ್ಲಿ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ ಮೇಡಮ್.